ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ರಾಜ್ಯದ ಜನತೆ ಮತ್ತು ಸಂಸ್ಥೆಗಳು ನ್ಯಾಯಾಧೀಶರ ಆದೇಶ ಒಂದು ರೀತಿ ಕಸ ಕಡ್ಡಿ ಮಾಡಿದಂತೆ ಕಂಡು ಬರ್ತಾ ಇದೆ. ಅಥಣಿ ತಾಲೂಕಿನಲ್ಲಿ ಕನ್ನಡ ಎನ್ನುವುದು ಸತ್ತು ಹೋದಂತಾಗಿದೆ. ಈ ಸುದ್ದಿಯನ್ನ 2 ಬಾರಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಯಾಕಂದ್ರೆ ದಿನನಿತ್ಯ ರಾಷ್ಟ್ರೀಯ ದಿನಪತ್ರಿಕೆಗಳಲ್ಲಿ, ಕರಪತ್ರಿಕೆಗಳಲ್ಲಿ ಈ ಒಂದು ಘಟನೆ ನೋಡುವಂತಾಗಿದೆ. ಅಥಣಿ ಪಟ್ಟಣದಲ್ಲಿ ಎಲ್ಲಿ ನೋಡಿದ್ರಲ್ಲೂ ಫ್ಲೆಕ್ಸ್ ಬೋರ್ಡ್ಗಳು ಕಂಡು ಬರ್ತಾ ಇವೆ. ಹಾಗೆ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಆಂಗ್ಲ ಭಾಷೆಗಳಲ್ಲಿ ಜಾಹೀರಾತು ಪ್ರಕಟವಾಗ್ತಾ ಇವೆ. ಹಾಗಾದ್ರೆ ಕನ್ನಡ ನಾಡು ನುಡಿ ಎಲ್ಲಿ ಹೋಗಿದೆ ಎನ್ನುವಂಥ ಚರ್ಚೆ ಈಗ ಸಾರ್ವಜನಿಕರಲ್ಲಿ ಶುರುವಾಗಿದೆ. ಹೈಕೋರ್ಟ್ನಲ್ಲಿ ಕನ್ನಡ ಪದ ಬಳಕೆ ಕುರಿತು ಕಡ್ಡಾಯವಾಗಿ ಕನ್ನಡ ಬಳಸುವಂತೆ ಆದೇಶ ಹೊರಡಿಸಿದ್ರೂ ಕೂಡ ಆಂಗ್ಲ ಭಾಷೆ ಇಲ್ಲಿ ತಾಂಡವವಾಡ್ತಾ ಇರೋದು ವಿಪರ್ಯಾಸದ ಸಂಗತಿ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಆಂಗ್ಲ ಭಾಷೆಗೆ ಬ್ರೇಕ್ ಹಾಕದೇ ಇದ್ರೆ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ ಎದುರಿಸುವ ಅನಿವಾರ್ಯತೆ ಎದುರಾಗಬಹುದು.